ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೇತಮಂಗಲ ರಸ್ತೆಯ ನಡುಪಳ್ಳಿ ಗ್ರಾಮದ ರಾಜ್ಯ ಕಾಲುವೆಯನ್ನ ಮುಚ್ಚಿ ಲೇಔಟ್ ಮಾಡಿರುವ ಸ್ವರ್ಣಗೃಹ ಗ್ರೀನ್ಸ್ ಮಾಲೀಕರ ವಿರುದ್ಧ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಚಿಕ್ಕನಾರಾಯಣ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಂಟು ಆರ್ಟ್ಸ್ ಜಿ ರಾಮಚಂದ್ರ, ಜಿಲ್ಲಾಧ್ಯಕ್ಷ ವಿ ಅಂಬರೀಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್, ರಾಜ್ಯ ಸಂಘಟನಾ ಸಂಚಾಲಕರಾದ ಕೃಷ್ಣಮೂರ್ತಿ, ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ತಿಪ್ಪಯ್ಯ ಭಾಗವಹಿಸಿದ್ರು. ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ಇದು 400 ಎಕರೆ ಕೆರೆಯಲ್ಲಿದ್ದು ಈ ಕಡೆ ನೀರು ಬಂದ್ರೆ ಎಲ್ಲಿ ತಡಕ್ಕಾಗುತ್ತೆ. ಅವಾಗ ಒಂದ್ಸಲಿ ರೋಡ್ ಮೇಲೆ ಇಲ್ಲೋದು ನೀರು ಇಲ್ಲಿ ಹೋಗಿದ್ದಾವೆ, ಫ್ರಂಟ್ ಇಲ್ಲಿ ಹೋಗಿದ್ದಾವೆ ನೀರು. ಎಷ್ಟು ಹೈಟ್ ಮಾಡಿದ್ರು ಇದು ಕೆರೆ ನೀರು ಗುಡುಗೂರು ಇತ್ಕೋಗುತ್ತೈತೆ. ಈ ಕಡೆ ನೀರು ಈ ಕಡೆನೇ ಬರೋದು, ಈ ಕೆರೆಗೆ ಬರೋದು. ಈ 30 ಕೆರೆ ನೀರು ಇದ್ರಿಂದಲೇ ಪಾಸ್ ಆಗಿ ಈ ಕೆರೆಗೆ ಹೋಗೋದು. ಒಟ್ಟು 30 ಕೆರೆ ನೀರು ಪಾಸ್ ಆಗಿ ಈ ಕೆರೆಗೆ ಲೇಔಟ್ ಮೇಲೆ ಪಾಸ್ ಆಗೋದು. ಲೇಔಟ್ ಮೇಲೆ ಪಾಸ್ ಆಗಬೇಕು. ಇವಾಗ ಇಲ್ಲ, ಎಲ್ಲ ಉತ್ತಿ ಕಾಂಪೌಂಡ್ ಇಲಾಖೆ ಮಾಡಿದಾರೆ. ಅವ್ರು ಏನ್ ಮಾಡಿದಾರೆ, ಎಲ್ಲ ಕರ್ಕೊಂಡು ಅವ್ರು ಸಿಲಿಂಡರ್ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಇಂಪ್ರೂವ್ ಆಗಿಲ್ಲ, ಅದ್ರ ಮೇಲೆ ಬಂದ್ವಿ. ಅದ್ರ ಮೇಲೆ ಹರ್ಕೊಂಡ್ಬಂದ್ವು. ಇದ್ರ ಮೇಲೇನೋ ಹರಿತಾ ಇದ್ವು. ಇವರು ಡೆವಲಪ್ಮೆಂಟ್ ಮಾಡಿದ್ರು. ನಾವು ನೋಡಿಸ್ತೀವಿ, ಲಾಸ್ಟ್ ಅಲ್ಲಿ ನೋಡಿಸ್ತೀವಿ ಅಂತ ಲೇಔಟ್ ಮೇಲೆ ದಾರಿ ಮೇಲೆ ಹೋಗ್ತಾರೆ ನೀರು. ಅಲ್ಲಿ ಪರ್ಫೆಕ್ಟ್ ಕಾಲುವೆ ಮಾಡಿಲ್ಲ ಅಷ್ಟೇ. ನೋಡಿ ಅಲ್ಲಿ ದಾರಿ ಇಕ್ಕಿದಾರಲ್ಲ, ಅಲ್ಲಿ ನೋಡಿ, ಅಲ್ಲಿ ಎಕ್ಸಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಆ ಕೆರೆ ಮರವನ್ನೇ ಕಾಣಿಸುತ್ತೆ. ಅಲ್ಲಿ ಅದೇ ಕಾಲುವೆ ಅದೇ ಅಂಚಲ್ಲೇ ಇದೆ ಕಾಲುವೆ. ಅಲ್ಲಿ ಬಂದು ಇದ್ರ ಮೇಲೆ ಬರ್ತಾರೆ ಲೇಔಟ್ ಮೇಲೆ ಕಾಲುವೆ. ಅವರಲ್ಲಿ ಮೋರಿ ನೋಡಿದ್ರೆ ಸರ್ ನಾವು ಇವ ಇದೆಯಲ್ಲ ಓಪನ್ ಖಾಲಿ ಬರ್ತಾರದು. ಇವರು ಅಲ್ಲಿ ತಪ್ಪಿಬಿಟ್ಟು ಈ ಕಡೆ ಹಾಕ್ತಾರೆ. ಅಲ್ಲಿ ದೊಡ್ಡದಾಗಿ ಕಾಲು ಇರೋದಲ್ಲಿ ಅದು ಅಲ್ಲಿಂದ ಇದೆ. ನೋವಾ ಗ್ರೀನ್ ಪ್ಲಾಟ್ಸ್ ಎಂಬಂತ ಬೆಂಗಳೂರಿನ ಮಾಲೀಕರು, ಮೂಲತಃ ಬೆಂಗಳೂರಿನ ವಾಸಿಗಳು, ಇಲ್ಲಿ ಕೋಲಾರ ತಾಲೂಕಿನಲ್ಲಿ ಎಡಪಳ್ಳಿ ಗ್ರಾಮದ ಸರ್ವೆ ನಂಬರ್ 70/1, 70/2, 70/3, 4 ಆಯ್ದರಂತೆ ಜಮೀನನ್ನು 1 ಎಕರೆ 10 ಗುಂಟೆ, 20 ಗುಂಟೆ, 30 ಗುಂಟೆ ಎಂಬುವಂಥದ್ದು ಖರೀದಿ ಮಾಡಿ ಇವತ್ತು ಹುಟ್ಟೂರು ಹೋಬಳಿ ನಡುಪಳ್ಳಿ ಗ್ರಾಮದ ಗ್ರಾಮಸ್ಥರನ್ನು, ಕೆಲವು ಅಮಾಯಕರನ್ನು ವಂಚಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಇವತ್ತು ದಿವಸ ಇಲ್ಲಿ ಪ್ಲಾಟ್ ಮಾಡಿ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕಂತೇಳಿ ಈ ಬೆಂಗಳೂರಿನ ಮೂಲತಃ ಮೂಲವಾಸಿಗಳು ಇಲ್ಲಿ ಕೋಲಾರ ತಾಲೂಕಿಗೆ ಬಂದು ಜನಸಾಮಾನ್ಯರಿಗೆ ಯಾಮಾರಿಸಿ ವಂಚಿಸಿ ಇವತ್ತು ದಿವಸ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಸುಮಾರು 32 ಹಳ್ಳಿಗಳಿಂದ ಆ ಕೆರೆಗಳಲ್ಲಿ ತುಂಬಿ ಬರ್ತಕ್ಕಂಥ ಕೆರೆ ಕೋಡಿಯನ್ನು ಸಹ ಮುಚ್ಚಿ ಇವತ್ತು ದಿವಸ ಫುಲ್ಫಿಲ್ ಮಾಡಿ ಇವತ್ತು ದಿವಸ ಸ್ವರ್ಣಗೃಹ ನೋವಾ ಗ್ರೀನ್ ಎಂಬಂತ ಬಡಾವಣೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬಂದಿರತಕ್ಕಂಥ ಈ ಮಾಲೀಕರಿಗೆ ನಾವು ಧಿಕ್ಕಾರಾಗ್ತಾ ಇದ್ದೀವಿ. ಇದನ್ನು ಅತಿ ಶೀಘ್ರವಾಗಿ ಕೋಲಾರ ತಾಲೂಕಿನ ಮತ್ತು ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಜೊತೆಗೆ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅತಿ ಶೀಘ್ರವಾಗಿ ಬಂದು ಇಲ್ಲಿ ಸ್ಥಳ ತನಿಖೆ ಮಾಡಿ ಇದು ಅರ್ಹವೇ ಅನರ್ಹವೇ ಎನ್ನುವಂಥದ್ದನ್ನು ಬಡಾವಣೆಗೆ ಸೂಕ್ತವಾದಿದ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಸೂಕ್ತವಾಗಿದ್ದರೂ ಸಹ ಸರ್ಕಾರದ ನೀತಿ ನಿಯಮಗಳಂತೆ ಆ ಷರತ್ತು ಬದ್ಧಗಳಂತೆ ಇದ್ದರೆ ನಾವು ಅದಕ್ಕೆ ನಾವು ನಮ್ಮ ಒಪ್ಪಿಗೆಯನ್ನು ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಇದೇ ಜಾಗದಲ್ಲಿ ಅನಿರ್ದಿಷ್ಟಾವಧಿಯ ಧರಣಿಯನ್ನು ನಾವು ನಿಗದಿಪಡಿಸಿ ಇಲ್ಲ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ. ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಸ್ವರ್ಣಗೃಹ ನೋವಾ ಗ್ರೀನ್ ಪ್ಲಾಟ್ಸ್ ಎಂಬಂಥ ಮಾಲೀಕರು ಯಾರಿದ್ದಾರೋ ಅವರ ವಿರುದ್ಧವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ಮಾಡಿ ಇಲ್ಲಿ ರಾಜಕಾಲುವೆಗಳನ್ನು ಬಿಡಿಸಿ, ಗೋಮಾಳವನ್ನು ಒತ್ತುವರಿ ಮಾಡಿಕೊಳ್ತಕ್ಕಂಥ ಬಿಡಿಸಿ, 32 ಹಳ್ಳಿಗಳಿಂದ ಬರ್ತಕ್ಕಂಥ ನೀರು ಆ ಕೆರೆ ಕೋಡಿಯ ಹಳ್ಳವನ್ನು ತೆರವುಗೊಳಿಸಿ ಇದು ಜನಸಾಮಾನ್ಯರಿಗೆ ಅನುವು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಜೈ ಭೀಮ್. ಸಂಘಟನೆ ವತಿಯಿಂದ ಕೋಲಾರ ತಾಲೂಕಿನ ಹುಟ್ಟೂರು ಹೋಬಳಿಯ ನಡುಪಳ್ಳಿ ಗ್ರಾಮದ ಸರ್ವೆ ನಂಬರ್ 73, 71/3 ಸರ್ವೆ ನಂಬರ್ನಲ್ಲಿ 1 ಎಕರೆ 4 ಗುಂಟೆಯ ವಿಸ್ತೀರ್ಣವುಳ್ಳ ಜಮೀನನ್ನು ಖರೀದಿ ಮಾಡಿರುವಂತಹ ಸ್ವರ್ಣಗೃಹ ನೋವಾ ಗ್ರೀನ್ಸ್ ಎಂಬಂತ ಫ್ಲಾಟ್ ಮಾಲೀಕರು
ಈ ಒಂದು ಹಳ್ಳಿಗಾಡಿನ ಪ್ರದೇಶದ ಜನಸಾಮಾನ್ಯರ ಬಳಿ ವಂಚಿಸಿ ಕಡಿಮೆ ಹಣದಲ್ಲಿ ಖರೀದಿ ಮಾಡಿ ಹೆಚ್ಚಿನ ರೀತಿಯ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆಗಾಗಿ ಜನರನ್ನು ವಂಚಿಸಿರ್ತಕ್ಕಂಥ ಸ್ವರ್ಣಗೃಹ ನೋವಾ ಗ್ರೀನ್ ಮಾಲಿಕ್ ಅನ್ನುವಂಥವರು ಇವತ್ತಿನ ದಿವಸ ಕೋಲಾರ ತಾಲೂಕಿನ ನಡುಪಳ್ಳಿ ಗ್ರಾಮದ ಸರ್ವೆ ನಂಬರ್ 71 ಸಬ್ 3 71 ಸಬ್ 2 71 ಸಬ್ 3 71 ಸಬ್ 4 5 ಎಂಬಂತ ಜಮೀನುಗಳನ್ನು 1 ಎಕರೆ ಅರ್ಧ ಎಕರೆ 30 ಗುಂಟೆ 35 ಗುಂಟೆ 1 ಎಕರೆ 10 ಗುಂಟೆ ಎಂಬಂಥದ್ದನ್ನು ಖರೀದಿ ಮಾಡಿ ಇವತ್ತಿನ ದಿವಸ ಜನಸಾಮಾನ್ಯರನ್ನು ವಂಚಿಸಿ ಇಲ್ಲಿ ಪ್ಲಾಟನ್ನು ಮಾಡಿ ಒಂದು ಬಡಾವಣೆಯನ್ನು ಗ್ರೀನ್ ಸ್ವರ್ಣಗೃಹ ನೋವಾ ಗ್ರೀನ್ ಲೇಔಟ್ ಎನ್ನುವಂಥದ್ದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ನಿರ್ಮಾಣ ಮಾಡೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಆಗಿದ್ದರೆ ಸಂತೋಷ, ಅದು ಭೂ ಪರಿವರ್ತನೆ ಆಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ದಾಖಲೆಗಳನ್ನು ಕೊಟ್ಟು ಅದು KDA ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದನ್ನು ಅನುಮೋದನೆ ಪಡೆಯಲಿಕ್ಕೆ ಮುಂದಾಗಿರ್ತಕ್ಕಂಥ ಈ ನೋವಾ ಗ್ರೀನ್ ಮಾಲಿಕ್ ಧಿಕ್ಕಾರ ಆಗ್ತದೆ. ಒಟ್ಟಾರೆ ಇದು ಪುರಾತನ ಕಾಲದಿಂದ ಅಂದರೆ ಸುಮಾರು 70, 75, 90, 95ರ ದಶಕಗಳ ಕಾಲದಲ್ಲಿ ಇಲ್ಲಿ ರಾಜಕಾಲುವೆ ಇತ್ತು. ಈ ರಾಜಕಾಲುವೆ ಕಾಳಸ್ತಿಪುರ ಪುತ್ತೂರು ಹೋಬಳಿಯ ಕಾಳಸ್ತಿಪುರ ಗ್ರಾಮದ ಒಂದು ಕೆರೆಗೆ ನೀರು ಹರಿದು ಹೋಗ್ತಾ ಇತ್ತಂತ ಒಂದು 40 ಅಡಿಯಷ್ಟು ಅಗಲದ ರಾಜಕಾಲುವೆ, ಉದ್ದ ಸುಮಾರು 300-400 ಮೀಟರ್ ಅಷ್ಟು ರಾಜಕಾಲುವೆ. ಆ ರಾಜಕಾಲುವೆಗೆ ಕೆರೆಯ ಮಣ್ಣನ್ನು ಫುಲ್ ಮಾಡಿ ಇವತ್ತಿನ ದಿವಸ ಪ್ಲಾಟ್ ಮಾಡಿ ಇವತ್ತಿನ ದಿವಸ ಅವರು ಖಾಲಿ ನಿವೇಶನಗಳನ್ನು ಮಾಡಿ ಒಂದು ಖಾಲಿ ನಿವೇಶನಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ನಾವು ಪಡಿಬೇಕು, ನಾವು ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಬೇಕಂತ ಕೋಲಾರ ಜಿಲ್ಲೆಗೂ ಬಂದು ವಂಚನೆ ಮಾಡ್ತಾ ಇದ್ದಾನೆ ನೋವಾ ಸ್ವರ್ಣಗೃಹ ನೋವಾ ಗ್ರೀನ್ ಮಾಲಿಕ್. ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಮಾಲಿಕ್ ಅಂದ್ರೆ ಇಂಥ ಪ್ಲಾಟ್ ಮಾಡ್ತಕ್ಕಂಥವನು. ಅರಬ್ಬಿ ಕೊತ್ತೂರು ಹತ್ರನೂ ಇದೇ ರೀತಿಯಾಗಿ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ವಂಚನೆ ಮಾಡಿದ್ದಾನೆ. ನರಸಾಪುರ ಕೆರೆ ಅಂಗಳವನ್ನು ವಂಚನೆ ಮಾಡಿದ್ದಾನೆ. ಜೊತೆಗೆ ಕಾರವಾರ, ಹಾವೇರಿ, ಶಿವಮೊಗ್ಗ ಮುಂತಾದ ಕಡೆಗಳಲ್ಲಿ ಈತನು ಇದೇ ರೀತಿಯಾಗಿ ನೋವಾ ಸ್ವರ್ಣಗೃಹ ನೋವಾ ಗ್ರೀನ್ ಮಾಲಿಕ್ ಎಲ್ಲ ಕಡೆನೂ ಇದೇ ರೀತಿ ವಂಚನೆ ಮಾಡ್ತಾ ಇದ್ದಾನೆ. ಕೋಲಾರಲ್ಲಿ ವಂಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕೋಲಾರಲ್ಲಿ ವಂಚನೆ ಮಾಡೋಕ್ಕೆ ಬಿಡಲ್ಲ. ಮಿಸ್ಟರ್ ಸ್ವರ್ಣಗೃಹ ಮಾಲಿಕ್, ನಿನ್ನ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ನೀನು ಅಲ್ಲಿ ಕೆರೆಯ ಕೋಡಿಯನ್ನು ಮುಚ್ಚಿ ಕೆರೆಯ ಹಳ್ಳವನ್ನು ಕೂಡ ಮುಚ್ಚಿ ನೀನು ಇವತ್ತು ದಿವಸ ಪ್ಲಾಟ್ ಮಾಡಿದೀಯಾ. ನಿಮ್ಮ ತಾತನ ಮನೆ ಸೊತ್ತಲ್ಲ, ಇದು ನಮ್ಮ ಬಡವರ ಜಮೀನು. ಇದು ರೈತಾಪಿ ವರ್ಗದವರ ಅನುಕೂಲಕ್ಕಾಗಿ ಬಿಟ್ಟಿರ್ತಕ್ಕಂಥ ರಾಜಕಾಲುವೆ. ಇಂಥ ರಾಜಕಾಲುವೆಗಳಿಂದ ನೀವು ಒತ್ತುವರಿ ಮಾಡಿಕೊಂಡು ಇವತ್ತಿನ ದಿವಸ ನೀವು ಈ ಒಂದು ಸ್ವರ್ಣಗೃಹ ಬಡಾವಣೆಯನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಮುಂದಾಗಿದ್ದೀರಾ. ಇದನ್ನೆಲ್ಲ ಬಿಡಬೇಕು. ರಾಜಕಾಲುವೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ಬಿಡಬೇಕು. ಖರಾಬ್ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥ ನೀವು ಬಿಡಬೇಕು. ಇದನ್ನೆಲ್ಲ ಬಿಟ್ಟರೆ ಮಾತ್ರ ನಾನು ನೀವು ಪ್ಲಾಟ್ ಮಾಡಿಕೆ ಸ್ವರ್ಣಗೃಹ ನೋವಾ ಗ್ರೀನ್ ಬಡಾವಣೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ಒಂದು ವೇಳೆ ನಮ್ಮ ಪತ್ರಿಕೆ ಹೇಳಿಕೆ ನಮ್ಮ ಹೋರಾಟವನ್ನು ನಿರಾಕರಿಸಿದ್ದಾದಲ್ಲಿ ನಾವು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಇದೊಂದು ಕೋಲಾರ ತಾಲೂಕು ದಂಡಾಧಿಕಾರಿಗಳು ಇದನ್ನು ನೋಡದ ರೀತಿಯಲ್ಲಿ ಕುರುಡ ರೀತಿಯಲ್ಲಿ ವಂಚನೆ ಮಾಡ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಕೋಲಾರ ತಾಲೂಕಿನ ದಂಡಾಧಿಕಾರಿಗಳು ದಿಕ್ಕಾಗ್ತದೆ. ಯಾಕಂತಂದ್ರೆ ಇಷ್ಟು ರಾಜಾರೋಷವಾಗಿ ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡು ಇವತ್ತಿನ ದಿವಸ ಪ್ಲಾಟ್ ಮಾಡಿ ಒಂದು ಖಾಲಿ ನಿವಾಸಗಳನ್ನು ಬಡ ಜನರ ಮೇಲೆ ಲಕ್ಷಾಂತರ ರೂಪಾಯಿಯನ್ನು ಬೆಲೆ ಏರಿಸಿ ಮಾರಾಟ ಮಾಡತಕ್ಕಂಥ ಗ್ರೀನ್ ಮಾಲೀಕರವರ ಕೈ ಜೋಡಿಸಿರ್ತಕ್ಕಂಥ ಈ ತಾಲೂಕು ದಂಡಾಧಿಕಾರಿಗಳು ಧಿಕ್ಕಾರಾಗ್ತಾ ಇದೀವಿ. ಅತಿ ಶೀಘ್ರವಾಗಿ ಕೋಲಾರ ತಾಲೂಕು ದಂಡಾಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿ ರಾಜಕಾಲುವೆ ಎಷ್ಟಿತ್ತು, ಗೋಮಳ ಜಮೀನು ಎಷ್ಟಿತ್ತು, ಬಂಗಾರಪೇಟೆ ಕೆರೆಗಳಿಂದ ತುಂಬಿ ಬರ್ತಕ್ಕಂಥ ಕೋಡಿಯ ಹಳ್ಳ ಎಷ್ಟಿತ್ತು ಎನ್ನುವಂಥದ್ದನ್ನು ಸರ್ಕಾರ ನಿಗದಿಪಡಿಸಿ ಅದನ್ನು ತೆರವುಗೊಳಿಸಿ ಈ ಒಂದು ಬಡಾವಣೆಗೆ ಅನುವು ಮಾಡಿಕೊಟ್ಟಿರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಜೊತೆಗೆ ಈ ಬಡಾವಣೆ ನಿರ್ಮಾಣ ಮಾಡತಕ್ಕಂಥ ಒಬ್ಬ ನೋವಾ ಗ್ರೀನ್ ಮಾಲೀಕು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಇದು ಪಾರ್ಕ್ ಇಲ್ಲ, ಉದ್ಯಾನವನ ಇಲ್ಲ. ಇದು ಸರ್ಕಾರ ನೀತಿ ಸರ್ಕಾರ ಸುತ್ತೋಲೆಗಳ ಪ್ರಕಾರದ
ಬಸ್ ನಿಲ್ದಾಣ ಇಲ್ಲ, ಸರ್ಕಾರಿ ಶಾಲೆ ಇಲ್ಲ, ಏನೂ ಇಲ್ಲ ಅಂತದನ್ನ ರಾಜಾರೋಷ ಮಾಡ್ತಕ್ಕಂಥ ಈ ನೋವಾ ಗ್ರೀನ್ ಮಾಲೀಕ್ಸ್ಗೆ ಧಿಕ್ಕಾರ ಆಗ್ತಾ ಇದೀವಿ. ಏನು ಗ್ರೀನ್ ಮಾಲೀಕ್, ಏನು ನೋವಾ ಗ್ರೀನ್ ಮಾಲೀಕ್ ಇದಾರೆ, ಅವ್ರು ನಿಮ್ಮ ತಾತ ಮನೆ ಸ್ವತ್ತ ಅಲ್ಲ. ನೀವು ಬಿಲ್ಡರ್ಸ್ ಇರ್ಬೋದು, ಎಲ್ಲರನ್ನು ಯಾಮಾರಿಸಿ ವಂಚಿಸಿ ನೀವು ಕೋಟ್ಯಾಧಿಪತಿಗಳಾಗಿ ಕೋಟ್ಯಾಂತರ ರೂಪಾಯಿನ ವಂಚನೆ ಮಾಡಿ ಕೋಲಾರ ಜಿಲ್ಲೆಗೆ ನೀವು ದಾಪಗಾಲ ಹಾಕಿದಾರ ನೀವು. ಆದರೆ ಇದಕ್ಕೆ ಯಾವುದೇ ರೀತಿಯಾಗಿ ನಾವು ನಿಮ್ಮ ಬಡಾವಣೆ ನಿರ್ಮಾಣ ಮಾಡಲು ನಾವು ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು. ನಾವು ಅನಿರ್ದಿಷ್ಟಾವಧಿ ಧರಣಿ ನಾವು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದಕ್ಕೆ ಯಾವುದೇ ರೀತಿಯಾದ ಅವಕಾಶಗಳನ್ನು ಕೊಡದೆ ನೀವು ಅತಿ ಶೀಘ್ರವಾಗಿ ತುರ್ತಾಗಿ ಈ ಸ್ಥಳವನ್ನು ಪರಿಶೀಲನೆ ಮಾಡಿ ರಾಜಕಾಲುವೆಯನ್ನು ತೆರವುಗೊಳಿಸಿ ಮತ್ತು ಅರ್ಹವಲ್ಲದ ಈ ಸ್ಥಳದಲ್ಲಿ ಜನಸಾಮಾನ್ಯರನ್ನು ವಂಚನೆ ಮಾಡಲು ಬಂದಿರತಕ್ಕಂಥ ಈ ನೋವಾ ಗ್ರೀನ್ ಮಾಲೀಕ್ಸರವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಎಲ್ಲ ನಮ್ಮ ನಾಯಕರೊಟ್ಟಿಗೆ ರಾಮಚಂದ್ರ, ಅಮರೇಶ್, ತಿಪ್ಪಯ್ಯ, ಕೃಷ್ಣಮೂರ್ತಿ ಮತ್ತು ನಾರಾಯಣ ಸ್ವಾಮಿ ಅವರನ್ನು ಒಳಗೊಂಡಂತೆ ನಾವು ಈ ಪತ್ರಿಕೆ ಹೇಳಿಕೆಯನ್ನು ನೀಡಿ ನಾವು ಗ್ರೀನ್ ಮಾಲೀಕರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದೆ ಅಂತೇಳಿ ಈ ಮೂಲಕ ನಾವು ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭೀಮ್.